ಇತ್ತೀಚೆಗೆ ಪಡೆದಂತಹ ಮಾಹಿತಿಯಂತೆ ಚಿನ್ನಯ್ಯಗೆ ಸೌಜನ್ಯ ಮೇಲೆ ನಡೆದ ಅಪರಾಧಗಳ ಬಗ್ಗೆ ಅರಿವಿತ್ತು. ಆದರೂ ಈ ವಿಷಯವನ್ನ ತನ್ನ ಲಿಖಿತ ದೂರಿನಲ್ಲಿ ಎಲ್ಲಿಯೂ ಕೂಡ ಹೇಳಕೊಂಡಿಲ್ಲ. ಮೌಖಿಕವಾಗಿ ಹೇಳಿಕೆಯನ್ನು ಕೊಡ್ತಾ ಹೋದನೆ ಹೊರತಾಗಿ ಬರದಲ್ಲಿಯೂ ಕೂಡ ದಾಖಲು ಮಾಡಲಿಲ್ಲ ಆತ. ಇತ್ತೀಚೆಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸೌಜನ್ಯಳ ತಾಯಿ ಹೇಳೋದಿದ್ದು ಚಿನ್ನಯ್ಯಗೆ ಸೌಜನ್ಯ ಮೇಲೆ ನಡೆದಂಥ ಅಪರಾಧಗಳ ಬಗ್ಗೆ ಅರಿವಿತ್ತು. ಆದರೂ ಈ ವಿಷಯವನ್ನ ತನ್ನ ಲಿಖಿತ ದೂರಿನಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ ಮುಠಾಳ, ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ. ಈತ 2014ರಲ್ಲಿ ಧರ್ಮಸ್ಥಳ ತೊರೆಯೋದಕ್ಕೂ ಕೂಡ ಸೌಜನ್ಯ ಸಾವಿನ ನಂತರದ ಕೆಲವೊಂದು ಘಟನೆಗಳು ಮತ್ತು ಕೆಲವೊಂದು ಡೆವಲಪ್ಮೆಂಟ್ಗಳು ಕಾರಣ ಎಂದು ಹೇಳಲಾಗ್ತಿದೆ. ಆಗಸ್ಟ್ 13ನೇ ತಾರೀಕು ನೋಡಿ, ಈ ಪ್ರಕರಣ ಒಂದು ತರಹದ. ಆಗಸ್ಟ್ 13ನೇ ತಾರೀಕು NHRC ಭೇಟಿ ಕೊಟ್ಟಾಗ ಈ ವಿಚಾರ ನನ್ನ ಅರಿವಿಗೆ ಬಂತು. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಈ ಅಂಶಗಳು ಉಲ್ಲೇಖ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಚಿನ್ನಯ್ಯನಿಗೆ ಸೌಜನ್ಯ ಮೇಲೆ ನಡೆದಂತಹ ಅಪರಾಧಗಳ ಬಗ್ಗೆ ಅರಿವಿತ್ತು. ಆದರೂ ಈ ವಿಷಯವನ್ನು ತನ್ನ ಲಿಖಿತ ದೂರಿನಲ್ಲಿ ಎಲ್ಲಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಆತ. ಈತ 2014ರಲ್ಲಿ ಧರ್ಮಸ್ಥಳವನ್ನು ತೊರೆಯೋದಕ್ಕೆ ಇವನು ಕೆಲಸಕ್ಕೆ ಸೇರ್ಕೊಂಡಲ್ಲ ಧರ್ಮಸ್ಥಳದಲ್ಲಿ. 1994 ಅಂತ ಹೇಳ್ತಾನೆ, 92 ಅಂತ ಹೇಳ್ಕತ್ತಾನೆ. ಸರಿ, ವಾದಕ್ಕಂತ ಹೇಳಿ 94 ಅನ್ಕೊಳ್ಳೋಣ. 94ರಿಂದ ಹಿಡಿದು 2014ರವರೆಗೆ ಅದೇ ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದ ಈತ. ಇದ್ದಕ್ಕಿದ್ದ ಹಾಗೆ ನನಗೆ ಅಲ್ಲಿನ ಆಡಳಿತ ಮಂಡಳಿ ಕರೆದು ನೀನು ಕೆಲಸ ಬಿಡಬೇಕು ಅಂತ ಹೇಳ್ತಾರೆ. ಏನು ಮಾಡೋದು, ಸಂಸಾರ ಇತ್ತು, ಮಕ್ಕಳು ಹೆಂಡತಿ ಮಕ್ಕಳಿದ್ರು, ಅವ್ರನ್ನ ಸಾಕಬೇಕು ಅನ್ನೋ ಜವಾಬ್ದಾರಿ ಇತ್ತು. ಹೆಂಗೆ ನಾನು ಬಿಟ್ಟು ಹೋಗೋಣ? ನನಗೊಂದು 50,000 ರೂಪಾಯಿ ಕೊಟ್ಟರು ಕೈಗೆ. 3 ಲಕ್ಷ PF ಹಣ ಇತ್ತು. ಆ ಹಣದಲ್ಲಿ ಬರೀ 50,000 ಕೊಟ್ಟರು. ಉಳಿದಿರೋ 2.5 ಲಕ್ಷ ಇನ್ನೂ ಕೊಡಬೇಕು ನನಗೆ. ಆಡಳಿತ ಮಂಡಳಿ ನನ್ನನ್ನು ಕರೆದು ಒಂದು 50,000 ರೂಪಾಯಿ ಕೊಟ್ಟು ನೀನು ಊರು ಬಿಡಬೇಕು ಅಂಥೇಳಿ ಭಾರಿ ಒತ್ತಾಯ ಮಾಡಿದ್ರು. ಊರು ಬಿಡುವ ಮುನ್ನ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ರು. ಬಿಡೋದು ಬಿಡ್ತೀಯಾ? ನಿನಗೆ ಗೊತ್ತಿರುವ ವಿಚಾರ ನಿನ್ನಲ್ಲೇ ಇರಲಿ, ನಿನ್ನ ತಲೆ ಒಳಗೇನೆ ಸುತ್ತುತ್ತಾ ಇರಲಿ. ಅದನ್ನ ಯಾರ ಜೊತೆಯೂ ಕೂಡ ಹೇಳಬಾರ್ದು, ಹೇಳಕೂಡ್ದು. ಒಂದು ವೇಳೆ ಹೇಳಿದ್ರೆ ನಿನಗೆ ಎಲ್ಲಿಗೆ ಹೋಗ್ತೀಯೋ ಅಲ್ಲಿ ಹುಡ್ಕೊಂಡು ಬಂದು ನಿನ್ನ ಮುಗಿಸ್ತೀವಿ. ಈ ಮಾತನ್ನು ಕೂಡ ಆತನ ಜೊತೆ ಹೇಳಲಾಗಿತ್ತು ಅನ್ನೋದು ಆತನೇ ಒದರ್ತಾನೆ ಈ ಹಿಂದಿನ ಸಂದರ್ಶನದಲ್ಲಿ. ನನ್ನ ಬಳಿ 50,000 ಹಣ ಕೊಟ್ಟರು, ನನಗೊಂದಷ್ಟು ಎಚ್ಚರಿಕೆಯ ಕರೆಗಂಟೆಗಳನ್ನು ಕೂಡ ನೀಡಿದ್ರು. ನೀನು ಯಾರ ಜೊತೆಯಾದರೂ ಒಂದು ವಿಚಾರದ ಬಗ್ಗೆ ಬಾಯಿ ಬಿಟ್ರೆ ನಿನ್ನನ್ನು ಮುಗಿಸ್ತೀವಿ ಅಂತ ಹೇಳಿದ್ರು. ಇದನ್ನ ಸೌಜನ್ಯಳ ತಾಯಿ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡ್ತಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.